ಬಟ್ ಏನ್ ಮಾಡೋದು ಯೋರ್ ಆನರ್? ನಮ್ ದೇಶದ ದೌರ್ಭಾಗ್ಯ ಇದು. ಇಲ್ಲಿ ಯಾವ್ದು ಸರಿಯಾದ ಸಮಯಕ್ಕೆ ಸಿಗಲ್ಲ. ಇಲ್ಲಿ ಏನಾದ್ರೂ ಸಿಗ್ಬೇಕು ಅಂತಂದ್ರೆ ಟೈರಿಗೆ ಬೆಂಕಿ ಹಚ್ಚಬೇಕು, ಬಸ್ಗಳನ್ನ ಸುಟ್ಟಾಕ್ಬೇಕು, ಇಲ್ಲ ಕ್ಯಾಂಡಲ್ ಹಿಡ್ಕೊಂಡ್ಬಂದು ಮೆರವಣಿಗೆ ಮಾಡಬೇಕು, ಇಲ್ಲ ಈ ತರ ಬೋರ್ಡ್ಗಳನ್ನ ಹಿಡ್ಕೊಂಡ್ಬಂದು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಬೇಕು. ಡೆಲ್ಲಿ ನಿರ್ಭಯ ರೇಪ್ ಕೇಸ್ 7 ವರ್ಷ ನಡೆಯುತ್ತೆ. ಉನ್ನಾವ್ ರೇಪ್ ಕೇಸ್ 3 ವರ್ಷ ನಡೆಯುತ್ತೆ. ಇನ್ನೆಷ್ಟೋ ಕೇಸ್ಗಳು ನಮ್ ಗಮನಕ್ಕೆ ಬರಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತು, ಒಂದ್ಸಲ ಕೋರ್ಟ್ ಮೆಟ್ಲು ಹತ್ತಿದ್ರೆ ನಮ್ ಜೀವನದ 10-20 ವರ್ಷ ಅಲ್ಲೇ ಕಳೆದು ಹೋಗ್ಬಿಡುತ್ತೆ ಅಂತ. ನಮ್ಗಿಂತ ಜನಸಂಖ್ಯೆ ಹೆಚ್ಚಿರೋಂಥ ದೇಶದಲ್ಲಿ ಎಷ್ಟೋ ಕೇಸ್ಗಳನ್ನ ಆನ್ಲೈನ್ ಅಲ್ಲೇ ಸಾಲ್ವ್ ಮಾಡ್ತಾರೆ. ನಾವು ಕೋವಿಡ್ ಟೈಮ್ಸ್ ಅಲ್ಲಿ ಆನ್ಲೈನ್ ಹೋಗಿದ್ವಿ ಬಿಟ್ರೆ, ಅದಾದ್ಮೇಲೆ ನೋಡಿ ಮತ್ತೆ ಫೈಲ್ ಮೇಲೆ ಫೈಲು, ಫೈಲ್ ಮೇಲೆ ಫೈಲು, ಫೈಲ್ ಮೇಲೆ ಫೈಲು, ಫೈಲ್ ಮೇಲೆ ಫೈಲು ಹಾಕೊಂಡು ಕೂತಿದ್ದೀವಿ. ದಿಸ್ ಇಸ್ ದ ಫೇಟ್ ಆಫ್ ಅವರ್ ಜಸ್ಟಿಸ್ ಸಿಸ್ಟಮ್. ಸರಿ, ಸಿಸ್ಟಮ್ ಮಾತ್ರ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ, ನಮ್ ಜನರು ಸರಿಗಿಲ್ಲ. ಇಲ್ಲಿ ಯಾವ್ದಾದ್ರು ಒಂದು ಹೆಣ್ ಮೇಲೆ ಅತ್ಯಾಚಾರ ಆಯ್ತು ಅಂತ ಅವಳು ಹೇಳ್ಕೊಂಡ್ರೆ, ಓ ತುಂಡು ತುಂಡು ಬಟ್ಟೆ ಹಾಕೊಂಡು ಓಡಾಡಿದ್ರೆ ಇನ್ನೇನಾಗತ್ತೆ? ಇಲ್ಲ ಗುರು, ಇವಳೇ ಏನೋ ಮಾಡಿರ್ಬೇಕು ಅಂತ ಕಮೆಂಟ್ ಮಾಡ್ತೀವಿ ಹೊರತು ಯಾರು ಕೂಡ ಅವಳ ಪರ ಆಧಾರವಾಗಿ ನಿಂತ್ಕೊಳ್ಳಲ್ಲ. ಮುರಾದಾಬಾದ್ ಅನ್ನೋ ಒಂದು ಊರಲ್ಲಿ